ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ವ್ಲಾಗ್ಸ್ಗೆ. ನಾನು ಇವತ್ತು ನನ್ನ ಬ್ಯುಸಿ ಮಾರ್ನಿಂಗ್ ಟೋಲ್ಡರ್ ಜೊತೆ ನನ್ನ ಸಣ್ಣ ಮಗನ ಜೊತೆ ಹೇಗೆ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ತುಂಬಾ ಖುಷಿಯಾಗುತ್ತೆ ಸಣ್ಣ ಮಗನ ಇಟ್ಕೊಂಡು ಕೆಲಸ ಮಾಡೋದು ಅಂತೇಳಿದರೆ. ಅವನಿಗೆ ನಾನು ಇಲ್ಲಿ ಟೊಮೆಟೊ ಕೊಟ್ಟಿದ್ದೀನಿ, ಕೈಗೆ ಕಚ್ಕೊಂಡು ತಿಂತಾನೆ ಕುಂತಿದ್ದಾನೆ. ನೋಡಿ, ನಾನು ಇಲ್ಲಿ ಸೋರೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಮಿಕ್ಸಿ ಮಾಡ್ಕೊತಿದ್ದೀನಿ, ಮಸಾಲೆ ರುಬ್ಕೊತಿದ್ದೀನಿ. ನೋಡಿ, ಅವನು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ. ಮಕ್ಕಳು ಎಷ್ಟೇ ತುಂಟಾಟ ಮಾಡಿದರೂ ಕೂಡ ನಮಗೇನು ಅದೇನು ಬೇಜಾರು ಅಂತೇನು ಅನಿಸೋದಿಲ್ಲ. ಅವನ ಜೊತೆ ಮಾತಾಡ್ಕೊತ ಅಡುಗೆ ಮಾಡ್ಕೊತ ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಬಂದು ಕಾಲಿಟ್ಕೊಳ್ಳೋದು, ಎತ್ಕೊ ಅಮ್ಮ ಎತ್ಕೊ ಅಮ್ಮ 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 ಅಂತಿದ್ದಾನೆ. ಈಗ 10 ಮಂತ್ ಅವನಿಗೆ. ನೋಡಿ, ಟೊಮೆಟೊ ಯಾವ ಥರ ತಿಂತಾ ಕೂತಿದ್ದಾರೆ. ನೋಡಿದ್ರೇ ತುಂಬಾ ಖುಷಿ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರುತ್ತೆ ನನ್ನ ಮಾರ್ನಿಂಗು. ಬೆಳಿಗ್ಗೆ ಎದ್ದ ತಕ್ಷಣವೇ ಬಂದು ನಿಂತ್ಬಿಡ್ತಾನೆ. ಒಂಚೂರು ಕೆಳಗೆ ಇಳಿಯಲ್ಲ, ಎಲ್ಲನೂ ಎತ್ಕೊಂಡೇ ಮಾಡಬೇಕು ಅವನ್ನ. ಟೊಮೆಟೊ ಎಲ್ಲ ಬಾಯಿ ಕಚ್ಚಿಬಿಟ್ಟಿದ್ದಾನೆ, ಫುಲ್ ಇದಾಗ್ಬಿಟ್ಟಿದೆ, ಮೈ ತುಂಬ ಆಗಿಬಿಟ್ಟಿದೆ. ನೋಡಿ, ಮತ್ತೆ ಬೇಕು ಬೇಕು ಅಂತ ಅಳ್ತಿದ್ದಾನೆ. ಅದಕ್ಕೆ ನಿಪ್ಪಲ್ ಬಾಟಲ್ ಕೊಟ್ಟಿದ್ದೀನಿ. ಈ ಕಡೆ ನೀರು ಕೂಡ ಚೆಲ್ಬಿಟ್ಟ. ಅದಕ್ಕೋಸ್ಕರ ಎತ್ಕೊಂಡೇ ಕೆಲಸ ಮಾಡ್ತಿದ್ದೀನಿ. ನೋಡಿ, ನಾನಿಲ್ಲಿ ಸೋರೆಕಾಯಿ ಮತ್ತು ಚಪಾತಿ ಮಾಡ್ತಿದ್ದೀನಿ. ಮತ್ತು ನನ್ನ ಸಣ್ಣ ಮಗನಿಗೆ ಸರಿ ಮಾಡ್ತೀನಿ, ರಾಗಿ ಸರಿ ಮಾಡ್ತೀನಿ. ಬೆಳಿಗ್ಗೆ ಹಿಂಗಿರುತ್ತೆ ನನ್ನ ಕೆಲಸ, ಹೀಗಿರುತ್ತೆ. ಇನ್ನು ಇಲ್ಲಿ ನೋಡಿ, ಮತ್ತೆ ಅಲ್ಲೇ ಕೂರಿಸ್ಬಿಟ್ಟು ಸೋರೆಕಾಯಿ ಎಲ್ಲನೂ ಸಿಪ್ಪೆ ಬಿಡಿಸ್ಕೊಂಡು ಈಗ ಒಗ್ಗರಣೆಗೆ ಹಾಕೋಣ ಅಂಥೇಳಿ ಚಾಕು ಎಲ್ಲ ತೊಗೊಂಡಿಟ್ಕೊಂಡಿದ್ದೀನಿ. ಎಳೆದು ಬಿಡ್ತಾನೆ, ಎಲ್ಲನೂ ಮೇಲೆಲ್ಲ ಎಳೆದು ಇದು ಮಾಡಿಬಿಡ್ತಾನೆ. ಹೊಸ ಯೂಟ್ಯೂಬರ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನಿಮಗೂ ಯಾವ ಥರ ನಾನು ವೀಡಿಯೋಸ್ ಮಾಡಬೇಕು ಅಂಥೇಳಿ ಕಮೆಂಟ್ ಮಾಡಿ. ನನಗೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಗೆ ಏನು ಅಂತ ಐಡಿಯಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತಿರೋ ಅಂಥ ಸಜೆಷನ್ಗಳನ್ನ ನನಗೆ ಕೊಡಿ ಅಂಥೇಳಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಗಳಿಗೆ. ತುಂಬ ಎಫರ್ಟ್ ಮಾಡಿ ನಾವು ವೀಡಿಯೋಗಳು ಮಾಡಿರ್ತೀವಿ. ಪ್ಲೀಸ್ ನೀವು ನೋಡಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಇನ್ನೊಂದು ಸಲ ವೀಡಿಯೋ ಮಾಡೋದೇ ಬೇಡ ಅಂತ ಅನಿಸುತ್ತೆ. ನೋಡೋದೇ ವ್ಯೂಸೇ ಬರ್ತಿಲ್ಲ ಅಂಥೇಳಿ ಇದಾಗುತ್ತೆ. ಇನ್ನು ನನ್ನ ದೊಡ್ಡ ಮಗ ಮಲಗಿದ್ದಾನೆ. ಚಿಕ್ಕವನು ನಾನು ಎದ್ದೋಳಕ್ಕಿಂತ ಮುಂಚೆನೇ ಅವನು ಎದ್ದು ಎಬ್ಬಿಸ್ಬಿಡ್ತಾನೆ. ಹಂಗಾಗಿ ಅವನ್ನ ಎತ್ಕೊಂಡೇ ನಾನು ಕೆಲಸ ಮಾಡಬೇಕು. ಸೋರೆಕಾಯಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಗ್ಗರಣೆ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಮಸಾಲೆಗೆ ನಾನು ಕಾಯಿ ಅಂದರೆ ಕೊಬ್ಬರಿದು ಮತ್ತು ಅಲ್ಲ, ಕೊಬ್ಬರಿ ತುರಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮಸಾಲೆ, ಗರಂ ಮಸಾಲೆ, ಧನಿಯಾ ಮಸಾಲೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. 1-3 ಟೊಮೆಟೊ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಜಸ್ಟ್ ಸಿಂಪಲ್ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ ಹಾಕಿ ಇದು ಸೋರೆಕಾಯಿ ಎಲ್ಲ ಹಾಕಿ ಮತ್ತು ಮಸಾಲೆ ಹಾಕಿ ಒಂದು 4 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಆಗುತ್ತೆ. ನೀರೇನು ಹಾಕೋದು ಬೇಡ, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಈ ರೆಸಿಪಿ ಬೇಕು ಅಂತೇಳಿದರೆ ಹೇಳಿ, ಇನ್ನೊಂದು ಸಲ ಡೀಪಾಗಿ ತೋರಿಸಿ ಹೇಳ್ತೀನಿ. ಪದೇ ಕೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇನ್ನು ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಕುಚ್ಚು ಮಾಡಿದ್ದೀನಿ. ಆ ಸ್ಯಾರಿ ಕುಚ್ಚು ಹೇಗೆ ಬಂದಿದೆ ಅಂತ ನೋಡಿ. 3 ಒಂದೇ ಥರದ ಸೀರೆಗಳೇ ಕೊಟ್ಟಿದ್ದರು, ಅದಕ್ಕೆ ಬೇಬಿ ಕುಚ್ಚು ಮಾಡಿದ್ದೀನಿ. ಇನ್ನು ಕ್ರೋಶಾ ವರ್ಕ್ ನಾಳಿನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ನೋಡಿ, ಅವನೆಲ್ಲ ಕಿತ್ತದಿದ್ದಾನೆ ಸುಮ್ಮನೆ. ಬೆಳಗಿಂದು ಪೂಜೆ ಮಾಡಿಕೊಂಡು ಎದ್ದ ತಕ್ಷಣ ಕಸ ಹೊಡ್ಕೊಂಡು ನೆಲ ತೊಳ್ಕೊಂಡು ಎಲ್ಲ ಈ ರೀತಿ ಇರುತ್ತೆ ಬೆಳಗಿನ ಮಾರ್ನಿಂಗು. ಇದು ಬೆಳಗ್ಗೆ ತೋರಿಸ್ತಿದ್ದೀನಿ ನಾನು. ನೋಡಿ, ಎದ್ದೇಳ್ತಿದ್ದಾನೆ ಅವನು, ಎತ್ಕೋಬೇಕು ಅಂತೇಳಿ. ಇನ್ನು ಸೋರೆಕಾಯಿ ಕೊಟ್ಟು ಕೂರಿಸಿದ್ದೀನಿ, ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ. ಚಿಕ್ಕ ಮಕ್ಕಳು ಇದ್ರೇ ಮನೇಲಿ ಒಂಥರ ಖುಷಿ ಅಲ್ವಾ. ಇನ್ನು ಯಾರಿಗೆ ನನ್ನ ಮಗ ಇಷ್ಟ ಆದ ಕಮೆಂಟ್ ಮಾಡಿ. ಅವನು ಆಟ ಆಡೋದೇ ಒಂಥರ ಖುಷಿ. ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ. ಕಟ್ಗೆನೇ ಬೇಕು ಅಂತ ಹೇಳ್ತಿದ್ದಾನೆ. 10 ಮಂತ್ ಈಗ. ಓಡಾಡ್ತಾನೆ ಸುಮ್ಮನೆ, ಮನೆ ತುಂಬ ಓಡಾಡ್ತಾನೆ. ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋಗಳನ್ನ ಮಾಡಬೇಕು, ಯಾವ ಥರ ಕಂಟೆಂಟ್ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿದ್ದರೆ ಇದು ಕಮೆಂಟ್ ಮಾಡಿ.
ನನಗೂ ಯೂಸ್ ಆಗುತ್ತೆ. ನಾನು ಯಾವ ಥರ ವೀಡಿಯೋ ಮಾಡಿದರೆ ಜನರಿಗೆ ಇಷ್ಟ ಆಗುತ್ತೆ, ನನ್ನ ವ್ಲಾಗ್ಸ್ ಯಾವ ಥರ ಇಷ್ಟ ಆಗುತ್ತೆ ಅಂಥೇಳಿ. ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿರೋ ಸಜೆಷನ್ಗಳನ್ನ ನೀವು ಹೇಳಿ. ಇನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಿದ್ದೀನಿ. ಉಪ್ಪು ಅರಿಶಿನ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರೋ ಮಸಾಲೆ ಹಾಕಿ ವಿಷಲ್ ಹೊಡೆಸ್ಕೊಂಡ್ಬಿಟ್ರೆ ಆಯಿತು, ಸೋರೆಕಾಯಿ ರೆಡಿ ಆಗುತ್ತೆ ಚಪಾತಿಗೆ. ಇನ್ನು ಮಕ್ಕಳನ್ನ ಎತ್ಕೊಂಡು ಮಾಡೋದು ಕಷ್ಟ ಆಗಲ್ವ ಅಂತೇಳಿದರೆ ಕೈಯೆಲ್ಲ ನೋವು ಬಂದುಬಿಟ್ಟಿರುತ್ತೆ, ಕೈಯೆಲ್ಲ ತುಂಬ ನೋವೇ ಬಂದುಬಿಟ್ಟಿರುತ್ತೆ. ಇನ್ನು ನನ್ನ ಮಗ ಹೊರಗಡೆ ಹೋಗಿದ್ದ, ಎತ್ಕೊಂಡು ಹೋಗಿದ್ರು, ಇಬ್ಬರು ಮಕ್ಕಳು ಇದ್ದಿದ್ರು, ಹಾಗಾಗಿ ಹೊರಗಡೆ ನಮ್ಮ ಮನೆಯವರು ಎತ್ಕೊಂಡು ಹೋಗಿದ್ರು. ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಒಂದು 7ರಿಂದ 8 ಚಪಾತಿ ಸರಿ ಹೋಗುತ್ತೆ. ಮತ್ತು ಇಲ್ಲಿ ನಾನೇನು ಬಿಸಿನೀರು ಹಾಕಿ ಕಲಿಸ್ಕೊಂಡಿಲ್ಲ, ತಣ್ಣೀರು ಹಾಕಿನೇ ಕಲಿಸ್ಕೊಂಡಿರೋದು. ಬಿಸಿನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತಾರೆ, ಒಂದು ಸಲ ಟ್ರೈ ಮಾಡಬೇಕು. ಇನ್ನು ಯಾರು ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ, ನನ್ನ ಲೈಫ್ ಸ್ಟೈಲ್ ವೀಡಿಯೋಗಳು ಇಷ್ಟ ಆಗುತ್ತಾ, ಸ್ಯಾರಿ ಕುಚ್ಚು ವೀಡಿಯೋಗಳು ಇಷ್ಟ ಆಗುತ್ತಾ, ಅಥವಾ ಬ್ಯಾಂಗಲ್ಸ್ ಮೇಕಿಂಗ್ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಅದೇ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವ್ಯೂಸೇ ಬರ್ತಿಲ್ಲ ಫ್ರೆಂಡ್ಸ್, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊತಿದ್ದೀನಿ. ಇನ್ನೂ ಚಪಾತಿ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಚಪಾತಿ ಬೇಯಿಸ್ತಿದ್ದೀನಿ. ನಾನೇನು ಇಲ್ಲೇನು ಚಪಾತಿಗೆ ಮೇಲೆ ಆಯಿಲೇನೂ ಹಾಕೋದಿಲ್ಲ, ಬರೀ ಹಾಗೆ ಬೇಯಿಸ್ತೀನಿ. ಜಸ್ಟ್ ಬೆಳಿಗ್ಗೆ ತಿನ್ನೋದಕ್ಕೆ ಮಾತ್ರ ತಾನೇ, ಹಾಗಾಗಿ ನಾನೇನು ಆಯಿಲೇನು ಯೂಸ್ ಮಾಡೋದಿಲ್ಲ. ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಸ್ಯಾರಿ ಕುಚ್ಚು ಹಾಕೋದಿತ್ತು, ಆಯಿತಾ. ಪೂಜೆ ಎಲ್ಲ ಮಾಡಿಕೊಂಡು ಸ್ಯಾರಿ ಕುಚ್ಚು ಹಾಕೋದಿತ್ತು. ನಾನಿಲ್ಲಿ ಹೊರಗಡೆ ಹೋಗಿದ್ರಲ್ವ ನನ್ನ ಮಕ್ಕಳೆಲ್ಲ, ಸರಿ ಬೀಡ್ಸ್ ಒಂದು ಹಾಕ್ಬಿಡೋಣ, ಸಿಂಗಲ್ ಸ್ಟೆಪ್ ಒಂದು ಹಾಕ್ಬಿಡೋಣ ಅಂಥೇಳಿ ಕೂತ್ಕೊಂಡು ಸ್ಯಾರಿ ಕುಚ್ಚು ಮಾಡ್ತಾಯಿದ್ದೀನಿ. ಸೊ 2 ಕ್ರೋಶ ಕುಚ್ಚಿತ್ತು, 2 ಕ್ರೋಶ ಕುಚ್ಚು ಮಾಡಬೇಕು. ಇದು ಒಂದು ಮಾಡಿದ್ಮೇಲೆ ಇನ್ನೊಂದಿದೆ, ಅದೊಂದು ಮಾಡಬೇಕು. ಇನ್ನು ಮತ್ತೆ ಒಂದು ಬೇಬಿ ಕುಚ್ಚು ಒಂದು ಬಂದಿದೆ. ಮತ್ತು 3 ಸ್ಯಾರಿ ಬೇಬಿ ಕುಚ್ಚು ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಸಂಜೆ ಕೊಟ್ಟು ಬರಬೇಕು. ಕೆಲವೊಬ್ಬರೆಲ್ಲ ಇಲ್ಲಿಗೆ ಬಂದು ಕೊಡ್ತಾರೆ, ಕೆಲವೊಬ್ಬರು ಹೋಗಿ ಇಸ್ಕೊಂಡು ಬರಬೇಕು. ಸೊ ಹೀಗಿದೆ ನನ್ನ ಬಿಸ್ನೆಸ್. ನನ್ನ ಸ್ಯಾರಿ ಕುಚ್ಚು ಇಂಪ್ರೂವ್ಮೆಂಟು ಯಾರಿಗಾದರೂ ಬೇಕು ಅಂತೇಳಿದರೆ ಕೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ರಿಂಗ್ ಬೀಡ್ ಯೂಸ್ ಮಾಡಿ ಮತ್ತು ಸ್ಮಾಲ್ ಬೀಡ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ಒಂದು ಪಿಕ್ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಸೊ ಬೆಳಿಗ್ಗೆ ಈ ರೀತಿ ಇರುತ್ತೆ ನನ್ನ ಬ್ಯುಸಿ ರುಟೀನು. ನಿಮಗೂ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ 3 ಸೀರೆಗಳು ಬೇಬಿ ಕುಚ್ಚಾಗಿದ್ದು ಸೇಮ್ ಥರದ್ದು ಕೊಟ್ಟಿದ್ದರು. ಇದಕ್ಕೆ ನಾರ್ಮಲ್ ಬೇಬಿ ಕುಚ್ಚು ಮಾಡಿ ಸ್ಟೋನ್ ಮಾಡಿದ್ದೀನಿ, ಸ್ಟೋನ್ ಹಚ್ಚಿದ್ದೀನಿ ಮೇಲೆ. ನೋಡಿ, ಈ ಥರ ಸ್ಟೋನ್ ಹಚ್ಚಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸೀರೆಗಳು. ನೋಡಿ, ಈ ಥರ ಬಂದಿದೆ. ಇನ್ನೂ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, 3 ಈ ರೀತಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.